ಕುಲ ಮತ ಭೇದ ಜಾತಿ ಬಿಟ್ಟು ಮೊದಲು ದೇಶ ಉಳಿಸ್ಬೇಕು, ಆಮೇಲೆ ಮತ್ತೊಂದು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಮೋದಿ ಅಧಿಕಾರಕ್ಕೋಸ್ಕರ ಮುಂಜಾನೆ ಸಂಜೆ ತನ ಎಲೆಕ್ಷನ್ ಭಾಷಣ. ಇವತ್ತು ಎಲ್ಲರ, ಇವತ್ತು ಅಸ್ಸಾಂನಗರ, ಇವತ್ತು ಎಲ್ಲರ, ಇವತ್ತು ವೆಸ್ಟ್ ಬೆಂಗಾಲ್ದಾಗರ, ಇವತ್ತು ಎಲ್ಲರ ತಮಿಳ್ನಾಡ್ದಾಗ. ಮಾರಾಯ, ನೀನು ಸರ್ಕಾರ ಮಾಡು ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದು ಜನರ ಕೊರತೆ ನೋಡಿ, ಪ್ರಪಂಚದಲ್ಲಿ ಏನು ನಡೆದಿದೆ ಅದು ನೋಡಿ, ನಮ್ಮ ಮೇಲೆ ಯಾರ್ಯಾರು ದಾಳಿ ಮಾಡ್ತಾರೆ ಅದು ನೋಡಿ, ಅದನ್ನ ಬಿಟ್ಟು ಊರು ತಿರುಗೋದು, ಭಾಷಣ ಮಾಡೋದು, ಚುನಾವಣೆ ಪ್ರಚಾರ ಮಾಡೋದು, ಕಾಂಗ್ರೆಸ್ ಬೈಯ. ಅರೆ ಕಾಂಗ್ರೆಸ್ ಅಧಿಕಾರ ಬಿಟ್ಟು 35 ವರ್ಷ 40 ವರ್ಷ ಆಯ್ತು, ಇನ್ನೂ ಕಾಂಗ್ರೆಸ್ ಬೈಯ. ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಬಿಟ್ಟ ಮೇಲೆ, ರಾಜೀವ್ ಗಾಂಧಿ, ಈ 4 ಮಂದಿ ಬಿಟ್ಟ ಮೇಲೆ ಯಾರಿದ್ರಪ್ಪ ಕಾಂಗ್ರೆಸ್ದವರು? 89ರಿಂದ ಇಲ್ಲಿವರೆಗೆ ನೀವು ಹೇಳಿ. ಆದರೂ ಇನ್ನೂ ಕಾಂಗ್ರೆಸ್ ಬೈಯೋದು ಬಿಡೋದಿಲ್ಲ. ಯಾಕಂದ್ರೆ ಅವ್ರ ಕೈಲಿ ಮಾಡಕ್ಕೇನು ಆಗೋದಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಬೈಯೋದು, ಅಟೆನ್ಷನ್ ಡೈವರ್ಟ್ ಮಾಡೋದು, ಬೇರೆ ಬೇರೆ ಮಾತನ್ನ ಹೇಳೋದು. ಈ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಉತ್ಪತ್ತಿ ಮಾಡಿದಂಥವ್ರು, ತಯಾರು ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವ್ರಿ. ಅದು HMD ಇರ್ಬೋದು, HAL ಇರ್ಬೋದು, BL ಇರ್ಬೋದು, BHEL ಇರ್ಬೋದು, ಡ್ಯಾಮ್ಗಳಿರ್ಬೋದು, ಪವರ್ ಹೌಸಸ್ ಇರ್ಬೋದು, ಹೊಸ ರಸ್ತೆಗಳು ನಿರ್ಮಾಣ ಇರ್ಬೋದು, ಶಾಲೆ ಕಟ್ಟಡಗಳಿರ್ಬೋದು. ಈ ಕೆಲಸ, ದೇಶ ಕಟ್ಟ ಕೆಲಸ ನಾವು ಮಾಡಿದ್ರೆ ದೇಶ ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಮೋದಿ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಇವ್ರ ಫಾರಿನ್ ಪಾಲಿಸಿ ತಪ್ಪು. ಮೊದಲ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಮರ್ಯಾದೆ ಕೊಡ್ತಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿದ್ದಾಗ ಇಡೀ ಪ್ರಪಂಚದಲ್ಲಿ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಹೇಳಿ ಎಲ್ಲ ದೇಶಗಳು ನೆಹರೂಜಿ ಅವರ ಅಧ್ಯಕ್ಷತೆಯಲ್ಲಿ ಈ ಅನೇಕ ಈ ನಮ್ಮ ಪಾಶ್ಚಿಮಾತ್ಯ, ನಮ್ಮ ವಿಶೇಷವಾಗಿ ಈ ಸೌತ್ ಈಸ್ಟ್ ಏರಿಯಾ, ಏಷ್ಯಾ ಕಂಟ್ರಿಗಳೇನಿವೆ ಅಥವಾ ನಾರ್ತ್ ಈಸ್ಟ್ ಕಂಟ್ರಿಗಳೇನಿವೆ, ಇವೆಲ್ಲನೂ ಕೂಡ ನೆಹರೂಜಿಯವರ ಜೊತೆಯಲ್ಲಿ ಕೆಲಸ ಮಾಡಿ ಪ್ರಪಂಚದಲ್ಲಿ ಶಾಂತಿ ಇಟ್ಟರು. ಇವ್ರೇನ್ ಮಾಡಿದ್ರು? ಇವರು ಯಾರು ಸರಿನೂ ಸರಿ ಇಲ್ಲ, ಬರೇ ಪ್ರತಿಯೊಂದು ಊರಿಗೆ ಹೋಗೋದು, ಒಂದು ಕೊಳ್ಳಾಗಿದ್ದು ಹಾಕೊಳ್ಳೋದು. ಯಾವುದು ಅದೇನು ಬಿಲ್ಲ ಹಾಕ್ಬಿಟ್ರಂದ್ರೆ ನನಗೆ ಸನ್ಮಾನ ಮಾಡಿದ್ರು. ಇಸ್ರಾಯೇಲ್ ಸನ್ಮಾನ ಮಾಡ್ತು. ಇಸ್ರಾಯೇಲ್ ಸನ್ಮಾನ ಮಾಡಿ ಮರುದಿವ್ಸನೇ ಇರಾನ್ ಮೇಲೆ ಗುಂಡು ಹಾಕ್ತು. ನೀವಲ್ಲೇ ಇದ್ದೀರಲ್ಲಪ್ಪ 2-3 ದಿವಸ, ನೀವು ಅಲ್ಲಿ ಬಿಟ್ರೆ 2 ದಿವಸದಲ್ಲಿ ಇರಾನ್ ಮೇಲೆ ಚಿಪ್ಪಣಿ ಹಾರಿಸಿ ಅವನ ಕೊಲೆ ಆಯ್ತು. ಇಂಥ ಜನ ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ. ಇವರಿಗೆ ನೀವು ಒಳ್ಳೆ ಪಾಠ ಕಲಿಸ್ತಕ್ಕಂಥದ್ದು ಮಾಡಬೇಕು. ಮತ್ತು ವಿಶೇಷವಾಗಿ ಈ ನಮ್ಮ ತಂದಂಥ ಸ್ವಾತಂತ್ರ್ಯವನ್ನು ನಾವು ಇಟ್ಕೊಳ್ಬೇಕು, ಕಾಪಾಡ್ಕೊಳ್ಬೇಕು. ಮತ್ತು ಇದರ ತಕ್ಕಂತೆ ನಾವು ನಡೀತಕ್ಕಂಥದ್ದು ಕೂಡ ಆಗಬೇಕು. ನಾ ಇನ್ನೊಂದು ನಿಮಗೊಂದು ವಿಶೇಷ ಮಾತು ಹೇಳ್ತೀನಿ.